ಹಾಯ್ ಅಂತ ಎಲ್ರಿಗೂ ಹಾಯ್ ಅಂತ ಇದ್ದಾರೆ ನಮ್ಮಮ್ಮ. ಇದೇ ನನ್ನ ಫಸ್ಟ್ ಬ್ಲಾಗ್ ಅನ್ಸುತ್ತೆ ನಾನು ಮಾಡ್ತಾ ಇರೋದು. ಇವತ್ತಿನ ಬ್ಲಾಗ್ ಇದ್ ವಿಶೇಷತೆ ಏನಂತ ಹೇಳಿದ್ರೆ ಆನ್ ದ ವೇ ಅರ್ಧ ದಾರಿ ಬಂದಿದ್ದೀವಿ. ಫಿಲೋಮಿನಾ ಚರ್ಚ್ ನಂತರ ಈಗ ನಾವು ವಿಸಿಟ್ ಮಾಡ್ತಾ ಇರೋದು ಏನ್ ಮಮ್ಮಿ ಹೆಸರು ಮರ್ತೋದೆ, ಗುಂಬಾಜ್ ಇ ಶಾಹಿ ಅಂತ. ನಿಜವಾಗ್ಲೂ ನನಗೆ ಇದ್ರ ಬಗ್ಗೆ ಐಡಿಯಾನೇ ಇರ್ಲಿಲ್ಲ ನಾವ್ ಇಲ್ಲಿಗೆ ಬರ್ತೀವಿ ಅಂತ. ನಾವು ಆಲ್ರೆಡಿ ಅರಮನೆಗೆ ಹೋಗಿದ್ವಿ, ಮೊದಲು ಝೂಗ್ ಹೋಗಿದ್ದೀವಿ ಮೈಸೂರಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ನಾವು ಮೈಸೂರಲ್ಲಿ ನೋಡಿದ್ದೀವಿ. ಅದಕ್ಕೋಸ್ಕರ ಏನಾದರೂ ಡಿಫ್ರೆಂಟ್ ಆಗಿ ನೋಡದೇ ಇರೋ ಪ್ಲೇಸಸ್ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಪ್ಲೇಸಿಗೆ ಬಂದಿದ್ದೀವಿ. ನೋಡಿ, ಇದೇ ಪ್ಲೇಸು. ತುಂಬ ಅಂದರೆ ತುಂಬ ಹೆವಿ ಬಿಸಿಲಿದೆ. ಇದು ಆ್ಯಕ್ಚುಲಿ ಒಂದು ಸಮಾಧಿ ಅಂತೆ. ನನಗೆ ಗಾರ್ಡ್ ಅವ್ರು ಹೇಳಿದ್ರು ಏನಿದು ಅಂತ ಕೇಳಿದ್ದಕ್ಕೆ ಇಟ್ಸ್ ಸಮಾಧಿ ಅಂತ ಹೇಳಿದ್ರು. ನೋಡೋಣ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ವಿಶಾಲವಾಗಿರೋ ಒಂದು ಪಾರ್ಕ್ ಥರ. ಇಲ್ಲೂ 3 ಗೋರಿ ಕಾಣಿಸ್ತಾ ಇದೆ. ಏನೋ ಗೊತ್ತಿಲ್ಲಪ್ಪ ನೋಡಿ. ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಎಂತ ಮಮ್ಮಿ? ಗೋರಿನಾ? ದಿಸ್ ಈಸ್ ದ ಪ್ಲೇಸ್. ಅವರು ಏನಿದೆ ಅಂತ ಹೇಳಿದಾಗ ಗೋರಿ ಅಂದ್ರಲ್ವಾ, ಸೊ ಆವಾಗಲೇ ಒಂಥರ ನನಗೆ ಭಯ, ಸ್ವಲ್ಪ ದೆವ್ವ ಭಯ ಪಡ್ತೀನಿ. ಅದಕ್ಕೋಸ್ಕರ ದೆವ್ವ ಏನಿಲ್ಲಪ್ಪ, ದೆವ್ವ ಎಲ್ಲ ನೋಡಿ ಮುಚ್ಚಾಕಿದ್ದಾರೆ, ನಮ್ಮ ನೋಡಿ ಎದುರು ಓಡ್ತಾರೆ. ದೆವ್ವ ಎಲ್ಲ ಕಲರ್ ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾರೆ ಮಮ್ಮಿ. ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಎಲ್ಲ ಗೋರಿಗಳು. ಇದು ಅಯ್ಯೋ ಮಠ ಮಧ್ಯಾಹ್ನ ಬಿಸಿ ಅಂತೂ ಸುಡುತ್ತಾ ಇದೆ. ಈ ಟೈಮಲ್ಲಿ ನಾವು ಗೋರಿ ನೋಡ್ಲಿಕ್ಕೆ ಬಂದಿದ್ದೇವೆ. ನೋಡಿ ನಮ್ಮಮ್ಮ ಕಾಮಿಡಿ, ಅಲ್ಲೂ ಈ ಟೈಮಲ್ಲಿ ಗೋರಿ ನೋಡೋಕೆ ಬಂದಿದ್ದೀವಿ ಅಂತ. ಎಲ್ಲಿಂದ ಹೋಗ್ಬೇಕು ಉದಾರೆ? ಸ್ವಲ್ಪ ಸಮಾಧಿ ಶಾಂತವಾಗಿದೆ. ಸುಲ್ತಾನ್ ಕಾಯ ಮೈಸೂರಿನಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಅವರು, ಅವ್ರ ತಂದೆ ನವಾಬ್ ಹೈದರ್ ಅಲಿ ಬಹದ್ದೂರ್, ಅವ್ರ ತಾಯಿ ಫಾತಿಮಾ ಬೇಗಂ ಫಕ್ರುನ್ನಿಸಾ. ಟಿಪ್ಪು ಸುಲ್ತಾನ್ ಅವ್ರ ಅಪ್ಪ ಅಮ್ಮನ ನೆನಪಿಗೋಸ್ಕರ 1784 ಈ ಬಿಲ್ಡಿಂಗ್ ಕಟ್ಟಿಸಿದ್ದು. ಫಸ್ಟ್ ಅವ್ರ ತಂದೆ ತೀರೋಯ್ತಾರೆ ಹೈದರಲ್ಲಿ 1782, ಅಮ್ಮ 83. ಇಬ್ಬರಿಗೆ ಸಮಾಧಿ ಮಾಡಿ ಖುದ್ದಾಗಿ ನಿಂತು ಅವ್ರ ಅಪ್ಪ ಅಮ್ಮನ ನೆನಪಿಗೋಸ್ಕರ 1784 ಈ ಗುಮ್ಮಸ್ ಕಟ್ಟಿಸಿದ್ರು. ಇಲ್ಲಿಂದ 4 ಕಿಲೋಮೀಟರ್ ಟಿಪ್ಪು ಸುಲ್ತಾನ್ಗೆ ಬ್ರಿಟಿಷರು ವಾರ್ ಮಾಡ್ತಾರೆ 1799. ತಗೊಬಂದು ಅಪ್ಪ ಅಮ್ಮನ ಪಕ್ಕದಲ್ಲಿ ಸಮಾಧಿ ಮಾಡ್ತಾರೆ. ಇದೆಲ್ಲ ಆ ಜಮಾನದ ಪೇಂಟಿಂಗ್. ಇನ್ನೊಂದು 40 ವರ್ಷ ಆಗೈತೆ. ಇವಾಗ ಗಂಟೆ ರೀಪೇಂಟಿಂಗ್ ಏನೂ ಆಗಿಲ್ಲ. ಟಿಪ್ಪು ಸುಲ್ತಾನ್ಗೆ ಟೈಟಲ್ ಕೊಡ್ತಾರೆ ಟೈಗರ್ ಆಫ್ ಮೈಸೂರು. ಹುಲಿಗೆ ಎಡ್ಕಿಂದ ಅವ್ರು ಸಿಗ್ದಾಕಿರ್ತಾರೆ. ಹುಲಿ ಥರ ಡಿಸೈನ್ ಇರೋದು, ಅದೇ ಥರ ಬಣ್ಣ, ಅದೇ ಥರ ಚಾದರ್ ಹಾಕ್ತೀವಿ. 3 ಬಾಕ್ಲು ಎಲ್ಲ ಚಿನ್ನ ಬಂಗಾರ ಎಲ್ಲ ಇತ್ತು. ಎಲ್ಲ ಬ್ರಿಟಿಷರು ದೊರಡೆ ಮಾಡ್ಕೋದ್ರು. ಮೈಸೂರು ಒಡೆಯರು ಆನೆದಂಥದ್ದು ನಕ್ಷೆ ಮಾಡಿ 3 ಬಾಕ್ಲು ಹಾಕಿರೋದು. ಆಚೆ ಪಿಲ್ಲರ್ ನೋಡ್ತಾರೆ ಸಂಗೇಶಿಯ ಬ್ಲ್ಯಾಕ್ ಮಾರ್ಬಲ್, ವೈಟ್ ಮಾರ್ಬಲ್ ಆಗ್ರಾ ತಾಜ್ ಮಹಲಲ್ಲಿ ಅದು ಬ್ಲ್ಯಾಕ್ ಮಾರ್ಬಲ್. 36 ಪಿಲ್ಲರ್ಸ್ ಐತೆ. 36 ವರ್ಷ ಟಿಪ್ಪು ಸುಲ್ತಾನ್ ಹೈದರಲ್ಲಿ ಶ್ರೀರಂಗಪಟ್ಟಣ ಆಳಿದ್ದು. ಇದು ಎಷ್ಟು ವರ್ಷ ಹಳೇದು? 300 ವರ್ಷ ಹಳೇದೆ. 300 ವರ್ಷ ಹಳೇದು. ವಾಹ್, ನೈಸ್. 36 ಪಿಲ್ಲರ್ ಅವೆ. 36 ವರ್ಷ ಟಿಪ್ಪು ಸುಲ್ತಾನ್ ಹೈದರಲ್ಲಿ ಆಳಿದ್ದು. ಆಚೆ ಎಲ್ಲ ಗೊರಿ ಇರೋ ಸಂಬಂಧಿಕರು ಸೈನ್ ಸುಲ್ತಾನ್ಗೆ 7 ಗಂಡು ಮಕ್ಕಳು, 1 ಹೆಣ್ಮಗು, 2 ಹೇಳ್ತಿರು. 6 ಮಕ್ಳಿಗೆ ಇಲ್ಲೇನೆ ಬ್ರಿಟಿಷರು ವಾರ್ ಮಾಡ್ತಾರೆ. 2 ಮಕ್ಳಿಗೆ ದೇಶಕ್ಕೋಸ್ಕರ ಅವ್ರು ಗಿರ್ವಿ ಇಟ್ಟಿರ್ತಾರೆ. ಆ ಮಕ್ಕಳು ಕಲ್ಕತ್ತಕ್ಕೆ ಬರ್ತಾರೆ. 6ನೇ ತಲೆಮಾರು. ಈಗಲೂ ಟಿಪ್ಪು ಸುಲ್ತಾನ್ದು ಬದುಕಿದ್ದಾರೆ. ಮುಂದ್ಗಡೆ ಮಸೀದಿ ಅಕ್ಸಾ, ಅದು ಟಿಪ್ಪು ಸುಲ್ತಾನ ಕಟ್ಟಿಸಿದ್ದು. ಇಲ್ಲಿಂದ ನೀವು ಶ್ರೀರಂಗಪಟ್ಟಣ ಹೋದರೆ ಜಾಮಿಯಾ ಮಸೀದ್, ಟಿಪ್ಪು ಡೆಡ್ ಪ್ಲೇಸ್, ಅಂಡರ್ಗ್ರೌಂಡ್ ಜೈಲ್, ಅವ್ರ ಪ್ಯಾಲೇಸ್, ರಂಗನಾಥ ಟೆಂಪಲ್ ಐತೆ. ಇದ್ರ ಹೆಸರೇನು? ಶಾಹಿ ಗುಮ್ಮಸ್. ಶಾಹಿ ಗುಮ್ಮಸ್, ಇಂಗ್ಲಿಷಲ್ಲಿ ರಾಯಲ್ ಗುಮ್ಮಸ್. ರಾಯಲ್ ಗುಮ್ಮಸ್. ಝೀಯಲ್ಲಿ ಅವ್ರ ಹತ್ರ ಕೇಳೋವಾಗ ಅವ್ರು ಹೇಳಿದ್ರು ನೀವು ತ್ರಿವೇಣಿ ಸಂಗಮಕ್ಕೆ ಹೋಗ್ಬೋದು ನೋಡಿ, ಹತ್ರ ಇದೆ ಪ್ಲೇಸು ಅಂತ. ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ನಮ್ಮ ಮಮ್ಮಿ ಫ್ರೆಂಡು. ಓ ಥ್ಯಾಂಕ್ ಯು. ಸೇಮ್ ಟು ಸೇಮ್. ಸೇಮ್ ಅಂತ ಸುಮ್ಮನೆ ಹೇಳಿಲ್ಲ ನೋಡಿ. ಅದು ಕೂತಿರೋದಕ್ಕೂ ನಮ್ಮಮ್ಮ ಕೂತಿರೋದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಸೇಮ್ ಟು ಸೇಮ್ ಕೂತವ್ರೆ. ಥ್ಯಾಂಕ್ ಯು ಅಲ್ವಾ? ಹಲೋ ನೋಡಿ, ನಿಧಾನವಾಗಿ ನೋಡೋಣ. ಹಲೋ, ಹಾಂ ಮಂಕಿ ಮಂಕಿ. ಈಗ ನನ್ನ ಮಗಳು ಬರ್ತಿರೋದು. ಇದು ನಮ್ಮಮ್ಮನ ದೊಡ್ಡ ಮಗಳು ಓಡೋದ್ಲು. ಜಶು ಲೈಫಲ್ಲಿ ಒಂದ್ಸಲಿ ಇದರಲ್ಲಿ ಹೋಗ್ಬೇಕು ಅಂತ ಆಸೆ ಇತ್ತು. ತೆಪ್ಪ ಅಂತಾರೆ. ಸೊ ಫೈನಲಿ ಇವತ್ತು ಆ ದಿನ ಬಂತು. ಇಲ್ಲಿಗೆ ಬರ್ಬೇಕಾಯ್ತು. ಅದಕ್ಕೆ ಮಮ್ಮೆ ನಮ್ಮಮ್ಮ ಭಯ ಹುಟ್ಟಿಸ್ತಾ ಇದಾರೆ. ಮಧ್ಯಾಹ್ನದೆಲ್ಲ ಏನಿದು ನಿಂಗೆ ಬೇಕಾ ಇವೆಲ್ಲ ಅಂತ. ಒಂದಿದ್ರಲ್ಲಿ 10 ಜನ ಕೂರ್ಬೋದಾ? ಇದಿವಾಗ ಯಾವ 3 ನದಿ ಸೇರೋದು?
ಓ ಅಲ್ಲಿ ಹೋಗಿ ಎಕ್ಸ್ಪ್ಲನೇಷನ್ ಇದೆಯಾ? ಈಗ ಅಂದ್ರೆ ನೀರು ಫ್ಲೋಯಿಂಗ್ ಇಲ್ಲ, ನೀರು ಕಮ್ಮಿ ಇದೆಯಲ್ಲ, ಹಾ ಗೊತ್ತಾಗಲ್ಲ. ಮಧ್ಯ ಹೋದ್ರೆ ಯಾವ ದಿಕ್ಕಲ್ಲಿ ಬರುತ್ತೆ ಎಲ್ಲ ತೋರಿಸಿ ತೋರಿಸ್. ಓಕೆ ಓಕೆ. ನಮ್ಮ ಮಮ್ಮಿ ಕೂರಿಸ್ದಂಗ್ ಕೂತ್ಬಿಟ್ಟಿದೆ. ಇಲ್ಲೆಲ್ಲ ಏನೇನೋ ನೋಡಿದ್ರೆ ಯಾವ ಸಂಗಮ ಅಂದ್ರೆ ಅವಾಗಿಂದ ಇವಾಗ ಎಲ್ಲ ಹೊರಗಡೆ ಹೊರಟೋಯ್ತಾ ಇರುತ್ತೆ. ಇದು ನಿಮಗೆ ಸೆಂಟ್ರಲ್ ಪಾಯಿಂಟ್ ಮೂವಿ ಇವಾಗ. ಇದು ಕಾವೇರಿ ಭವಾನಿ ಹೇಮಾವತಿ. ಯಾವುದು? ಕಾವೇರಿ ಭವಾನಿ ಹೇಮಾವತಿ. ಇದು ಕಾವೇರಿ ಭವಾನಿ ಹೇಮಾವತಿ. ಅದು ನಾವು ಇದ್ದೇ ಇರ್ತೀವಿ ಎಮರ್ಜೆನ್ಸಿ ಆಂಬುಲೆನ್ಸ್ ಆಗಿ. ಅವಾಗ ಬೋಟಿಂಗ್ ಹೊಡಿತೀವಿ ನಾವು. ಯಾವ ಮಂತಲ್ಲಿ ಹಾಗೆ ತುಂಬೋದು? ಅದೆಲ್ಲ ಈಗ ಬಂದು ಹೋಗ್ತೀವಿ ನೆಕ್ಸ್ಟ್ ವರ್ಷನಾ? ನೆಕ್ಸ್ಟ್ ವರ್ಷ ಅಂದ್ರೆ ಮಳೆಗಾಲದಲ್ಲಿ ಜೂನ್ ಜುಲೈಯಾ? ಮೇ ಅಲ್ಲಿ ಸ್ಟಾರ್ಟ್ ಆಗ್ತದಲ್ಲ ಮಳೆಗಾಲ ಬಂದ್ರೆ ಡ್ಯಾಮ್ ಓಪನ್ ಫುಲ್ ಆದ್ರೆ ಡ್ಯಾಮಿಂದ ಓಪನ್ ಆಗುತ್ತೆ ಆಟೋಮೆಟಿಕ್. ಆಟೋಮೆಟಿಕ್ ಓಪನ್ ಆಗುತ್ತೆ. ಇವಾಗೆಲ್ಲ ನಾರ್ಮಲ್ ವಾಟರ್. ಈಗ ನಮ್ಗೆ ಬೇಕಲ್ಲ ಕುಡಿಯೋಕೆ, ಅದಕ್ಕೆ ಈಗ ಎಷ್ಟು ಬೇಕಷ್ಟು ಸ್ಟಾಕ್ ಮಾಡಿ ಬನ್ನಿ ಆರಾಮಾಗಿ ಬನ್ನಿ, ಏನಿಲ್ಲ. ಥ್ಯಾಂಕ್ ಯು. ಒಂದು ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಆಯಿತು. ತೆಪ್ಪದಲ್ಲಿ ಕೂತು ತುಂಬ ವರ್ಷಗಳ ಆಸೆ ಅಂತಲೇ ಹೇಳ್ಬೋದು ತೆಪ್ಪದಲ್ಲಿ ಕೂತ್ಕೋಬೇಕು ಅಂತ. ಅದು ಕೂಡ ಇಲ್ಲಿ ಬಂದು ತ್ರಿವೇಣಿ ಸಂಗಮ ಅವರು ಮೇನ್ ಆ ಪಾಯಿಂಟ್ ಯಾವ ಪ್ಲೇಸಲ್ಲಿ 3 ನದಿ ಸೇರುತ್ತೆ ಅಂತ ಹೇಳಿ ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು. ಫೈನಲಿ ನಮ್ಮ ಕೊನೆಯ ವಿಸಿಟ್ ಬಂದು ನಿಮಿಷಾಂಬ ಟೆಂಪಲ್ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು ಈ ಪ್ಲೇಸಿಗೆ ಬಂದಿದ್ದು ಕೂಡ. ಫೈನಲಿ ಆಲ್ರೆಡಿ ಸುಸ್ತಾಗಿದೆ, ಏನಾದರೂ ತಿನ್ಕೊಂಡು ಮನೆಗೆ ಹೊರಡೋದು. ನಮ್ಮ ಎಲ್ಲ ವಿಸಿಟ್ಗಳನ್ನು ಮುಗಿಸಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಬಿಸಿಲು ಆ್ಯಂಡ್ ತುಂಬ ಅಂದರೆ ತುಂಬ ಸುಸ್ತು ಆಗ್ಬಿಟ್ಟಿದ್ದೀವಿ. ಇವರ ನೋಡಿದ್ರೆ ಅಂತ ಗೊತ್ತಾಗುತ್ತೆ ನೋಡಿ, ಫುಲ್ಲು ಸುಸ್ತು. ಹೇಗಿತ್ತು ಅಮ್ಮ ಇವತ್ತಿದು ಎಕ್ಸ್ಪೀರಿಯನ್ಸ್? ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಅನಿಸ್ತು. ಸ್ವಲ್ಪ ಕಾಲು ನೋವು, ಹಾಗೆ ಸ್ವಲ್ಪ ಸುಸ್ತಾಯ್ತು ಅಷ್ಟೇ. ನಮ್ಮ ಅಮ್ಮಂಗೆ ನೀ ಪೇನು, ಸೊ ನಡೆಯೋದು ಏನಿದೆ ಆದಷ್ಟು ಅವಾಯ್ಡ್ ಮಾಡಿದೀವಿ. ಅವ್ರಿಗೆ ನಡೆಯಕ್ ಕಷ್ಟ ಆಗುತ್ತೆ ಅನ್ನೋ ರೀಸನ್ಗೆ. ಬಟ್ ಓವರ್ ಆಲ್ ಒಂದು ಫನ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ತೆಪ್ಪದಲ್ಲಿ ಹೋಗಿರೋದಾಗ್ಲಿ ಆ್ಯಂಡ್ ಟೆಂಪಲ್ ವಿಸಿಟ್ಸ್ ಆಗಲಿ ತುಂಬ ಪೀಸ್ಫುಲ್ ಅನ್ನಿಸ್ತು, ಖುಷಿ ಆಯಿತು, ಒಂದು ಮನಸ್ಸಿಗೊಂದು ಸಮಾಧಾನ ಇತ್ತು. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಹ್ಯಾಪಿ ಏನಂತಾರೆ ಮೊಮೆಂಟ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಡೇ ವಿತ್ ಮೈ ಮಾಮ್ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಕಂಪ್ಲೀಟ್ ಒನ್ ಫುಲ್ ಡೇನ ನಾವಿಬ್ರು ಜೊತೆಗೆ ಒಂದಷ್ಟು ಪ್ಲೇಸ್ ನೋಡೋದ್ರಲ್ಲಿ ಸ್ಪೆಂಡ್ ಮಾಡಿದ್ದು ನನ್ಗಂತೂ ತುಂಬಾ 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 ಖುಷಿ ಕೊಟ್ಟಿದೆ. ಐ ಆಮ್ ಸೋ ಸಾರಿ, ಇಷ್ಟು ದಿನ ಸ್ವಲ್ಪ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದನ್ನ ಕಡಿಮೆ ಮಾಡಿದ್ದೆ. ಆದಷ್ಟು ಒಂದು ವೀಕ್ಲಿ ಒನ್ಸ್ ಆದ್ರೂ ವಿಡಿಯೋ ಪೋಸ್ಟ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ವ್ಲಾಗ್ ಅಂದ್ರೆ ಈಗ ಟ್ರಾವೆಲ್ ವ್ಲಾಗ್ ಅಂತ ಅಲ್ಲ, ಶೂಟಿಂಗ್ ಡೇ ಆಗ್ಬೋದು, ಏನಾದ್ರು ಸಮಥಿಂಗ್ ಆರ್ ದಿ ಅದರ್, ಐ ವಿಲ್ ಕೀಪ್ ಎಂಟರ್ಟೈನಿಂಗ್ ಯು. ಡೂ ವಾಚ್ ಆಲ್ ಮೈ ವಿಡಿಯೋಸ್, ಸಬ್ಸ್ಕ್ರೈಬ್ ಮೈ ಚಾನೆಲ್. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.